ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾ ಅಸ್ತಂಗತ. ಕ್ಯಾನ್ಸರ್ನಿಂದ ಕೊನೆಯುಸಿರೆಳೆದ ಕನ್ನಡದ ಕುವರಿ. ಮಾತು ನಿಲ್ಲಿಸಿ ಚಿರನಿದ್ರೆಗೆ ಜಾರಿದ ಅಪರ್ಣಾ. ನಿರೂಪಕಿ ನಟಿ ಅಪರ್ಣಾ ಇನ್ನಿಲ್ಲ. ಅಪರ್ಣಾ ನಿಧನಕ್ಕೆ ಚಿತ್ರರಂಗ ಗಣ್ಯರ ಸಂತಾಪ. ಮಧ್ಯಾಹ್ನ ಬನಶಂಕರಿಯ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ. ನಾಗೇಂದ್ರ ದದ್ದಲ್ ಮನೆಯಲ್ಲಿ ಇಡಿ ಶೋಧ ಅಂತ್ಯ. ಮಾಜಿ ಸಚಿವರ ಮನೆಯಲ್ಲಿ 41 ಗಂಟೆಗಳ ಕಾಲ ತಲಾಶ್. ಮಹತ್ವದ ದಾಖಲೆಗಳೊಂದಿಗೆ ಮರಳಿದ ಅಧಿಕಾರಿಗಳು. ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಹಣವಿಲ್ಲ. ಸಿಎಂ ಆರ್ಥಿಕ ಸಲಹೆಗಾರ ಸ್ಫೋಟಕ ಹೇಳಿಕೆ. ರಾಯರೆಡ್ಡಿ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಡಿಚ್ಚಿ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ವಿಲ ಜೈಲೂಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಕೊಲೆ ಕೇಸ್ನಲ್ಲಿ ಸಿಲುಕಿ ದಾಸನ ಒದ್ದಾಟ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕರುನಾಡಿನ ಅಪ್ಪಟ ಕನ್ನಡತಿ ಅಪರ್ಣಾ ವಿಧಿವಶರಾಗಿದ್ದಾರೆ. ಕೋಟ್ಯಾಂತರ ಕನ್ನಡಿಗರನ್ನ ಖ್ಯಾತ ನಿರೂಪಕಿ ಅಪರ್ಣಾ ಅಗಲಿದ್ದಾರೆ. ಕಳೆದ 2 ವರ್ಷಗಳಿಂದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಅಪರ್ಣಾ ಬಳಲುತ್ತಿದ್ದರು. 4ನೇ ಹಂತದಲ್ಲಿ ಇತ್ತು ಕ್ಯಾನ್ಸರ್. ಚಿಕಿತ್ಸೆ ಕೂಡ ಅವರಿಗೆ ನಿರಂತರವಾಗಿ ನಡೀತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ವಿಧಿವಶರಾಗಿದ್ದಾರೆ. ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿರೋದು. ನಟಿ ಮತ್ತು ನಿರೂಪಕಿಯಾಗಿದ್ದಂತಹ ಅಪರ್ಣಾ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದರು. 1984ರಿಂದ ಇವರ ಚಿತ್ರರಂಗದ ಪಯಣ ಆರಂಭ ಆಗುತ್ತೆ. ಅಲ್ಲಿಂದ ಇಲ್ಲಿಯವರೆಗೂ ನಿರಂತರವಾಗಿ ಅಪರ್ಣಾ ನಿರೂಪಣೆಯಲ್ಲಾಗಲಿ ನಟನೆಯಲ್ಲಾಗಲಿ ತಮ್ಮನ್ನು ತಾವು ವಿಶೇಷವಾಗಿ ಗುರುತಿಸಿಕೊಂಡಂಥವ್ರು. ಪುಟ್ಟಣ್ಣ ಕಣಗಾಲ್ ಅವರ ಒತ್ತಾಯದಿಂದ ಇವರು ಚಿತ್ರರಂಗಕ್ಕೆ ಬರ್ತಾರೆ 1984ರಲ್ಲಿ. ಈಗ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು ಅಪರ್ಣಾ ಅವರ ಬನಶಂಕರಿಯ 2ನೇ ಹಂತದಲ್ಲಿರುವಂತಹ ಅವರ ನಿವಾಸ. ಅಲ್ಲಿ ಈಗಾಗಲೇ ಅವರ ಸಂಬಂಧಿಕರು ಕುಟುಂಬಸ್ಥರು ಬರ್ತಾ ಇದ್ದಾರೆ. ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ, ದುಃಖಿತರಾಗ್ತಾ ಇದ್ದಾರೆ. ಅಲ್ಲಿ ಉಳಿದಿರುವಂತಹ ಇನ್ನುಳಿದವರು ಅವರಿಗೆ ಸಮಾಧಾನ ಹೇಳ್ತಾ ಇರುವಂತಹ ಕೆಲಸಗಳು ಆಗ್ತಾ ಇದೆ. 11 ಗಂಟೆ ಅಥವಾ 11:15ವರೆಗೂ ಗಣ್ಯರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾರೆ. ಅವರ ಕುಟುಂಬಸ್ಥರಿಗೆ ಅಲ್ಲಿ ಅವಕಾಶ ಇದೆ. ತದನಂತರ ಸಾರ್ವಜನಿಕರಿಗೆ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೆ ಸದ್ಯಕ್ಕೆ ನೋಡ್ತಾ ಇರುವಂತಹ ದೃಶ್ಯಗಳನ್ನು ನೋಡಿದರೆ ಈಗಾಗಲೇ ಸಾರ್ವಜನಿಕರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇರೋದನ್ನು ತಾವು ನೋಡ್ತಾ ಇದ್ದೀರಿ. ಬೆಳಗಿನ ಸಮಯ ವಾಯುವಿಹಾರಕ್ಕೆ ಅಂತ ಬಂದವರು ಕೂಡ ಅಪರ್ಣಾ ನಿವಾಸಕ್ಕೆ ಬಂದು ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡೇ ಹೋಗ್ತಾ ಇದ್ದಾರೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. 11:30ವರೆಗೂ ಗಣ್ಯರು ಬಂದು ತದನಂತರ ಸ್ವಲ್ಪ ಹೊತ್ತು ಸಾರ್ವಜನಿಕರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡು